ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗಬೇಕಾಗಿತ್ತು. ಆದ್ರೆ ಆಗಿದ್ದು ನಷ್ಟ. ಯಾರದ್ದೋ ಜಗಳದಲ್ಲಿ ಇನ್ಯಾರೋ ಬಡವರಾದ್ರು ಅನ್ನೋ ಹಾಗೆ ಲಾಭ ಚೀನಾ ಬಾಚ್ತಾ ಇದೆ. ಇತ್ತ ಅಮೆರಿಕ ಇರಾನ್ ನಡುವಿನ ಯುದ್ಧದಿಂದ ಭಾರತದಲ್ಲಿ ತೈಲ ಪಾತ್ರೆ ಬರಿದಾಗ್ತಾ ಇದ್ದು ಪರ್ಯಾಯ ಮಾರ್ಗಗಳ ಶೋಧ ಆಗ್ತಾ ಇದ್ರೂ ಕೂಡ ಅದು ವಿಳಂಬದ ಹಾದಿಯಂತೆ ಕಾಣಿಸ್ತಾ ಇದೆ. ರಷ್ಯಾದಿಂದ ಇಂಪೋರ್ಟ್ ಹೆಚ್ಚಾಗಿದ್ರು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ರೀತಿ ಕಾಣಿಸ್ತಾ ಇದೆ. ಇದರ ಪರಿಣಾಮ ತೈಲ ಬರಗಾಲ 1990ರ ಕಾಲಘಟ್ಟಕ್ಕೆ ಮರಳಿಸ್ತಾ ಇದೆ. ಮದ್ದಿನ ಮದ್ದಾನೆ ಹೊತ್ತ ಡ್ರೋನ್ಗಳು, ಆಗಸದಲ್ಲಿ ಮಿಸೈಲ್ಗಳ ಸೈರನ್, ಮಿಣುಕುವ ಬೆಳಕಲ್ಲಿ ಕತ್ತಲ ಕೊನೆಯಾಗಿಸುವ ಶಕ್ತಿ, ರಾತ್ರಿಯೆಲ್ಲ ಪ್ರತೀಕಾರದ ಕ್ರೋಧಾಗ್ನಿ, ಸಿಡಿಲನ್ನೇ ನಾಚಿಸುವ ಗಜ ಘರ್ಜನೆ, ಬೆಂಕಿಯ ಕೆನ್ನಾಲಗಿಯಲ್ಲಿ ಕಟ್ಟಡಗಳಿಗೆ ಬೆತ್ತಲ ಸ್ವರೂಪದ ನಿಶ್ಚಲ ಬದುಕಿನ ಮುಕ್ತಿ, ಅದರಡಿ ಕೇಳುವ ಆರ್ತನಾದ, ಅದೊಂದು ಅರಣ್ಯ ರೋಧನ, ಚಿಮ್ಮಿದ ಧೂಳಿನಲ್ಲಿ ಏಳುವ ಕೆಮ್ಮುಗಿಲು, ಹೆಪ್ಪುಗಟ್ಟುವ ಕಾರ್ಮೋಡ, ಕರಗದ ಕದನದ ಕತೆ ಹೇಳ್ತಾ ಇದೆ. ಟ್ರಂಪ್ ಶಿಲಾಯುಗದ ವಾರ್ನಿಂಗು ಬಗ್ಗದ ಇರಾನ್ ಪಡೆ, ಕೊಲ್ಲಿ ರಾಷ್ಟ್ರಗಳ ಮೇಲೆ ಖಮೇನಿ ಸೇನೆಯ ಭೀಷಣ ಯುದ್ಧ. ಕೊಲ್ಲಿ ಜಗತ್ತಿನಲ್ಲಿ ಅತಿದೊಡ್ಡ ಕದನದಿಂದ ಸುಡು ಬೆಂಕಿಯ ಕಾರ್ಮೋಡ ಆವರಿಸಿದೆ. ಅತ್ಯಾಧುನಿಕ ಅಸ್ತ್ರಗಳ ಕೋಲ್ಮಿಂಚಿನ ದಾಳಿ ಎರಡೂ ಕಡೆ ಜನಜೀವನ ಬದುಕನ್ನ ಸೀಳಿ ಹಾಕ್ತಿದೆ. ಬರಿದಾಗದ ಶಸ್ತ್ರಾಗಾರಗಳ ಭಂಡಾರ ಹೊತ್ತ ಅಮೆರಿಕ ಇರಾನ್ಗೆ ನರಕದ ದಾರಿಯನ್ನ ತೋರಿಸ್ತಾ ಇದೆ. ಅತ್ತ ಇರಾನ್ ಕೂಡ ಡ್ರೋನ್ಗಳ ಕಣ್ಣಾಮುಚ್ಚಾಲೆ ಕದನಕ್ಕಿಳಿಸಿ ಶತ್ರು ಪಾಳ್ಯದ ನಿದ್ದೆ ಕದ್ದು ನೆಲೆಗಳನ್ನ ಪುಡಿಗಟ್ಟಿ ಶೌರ್ಯ ಪರಾಕ್ರಮದ ವೀರಗಲ್ಲು ನೆಡ್ತಿದೆ. ಯುದ್ಧದ ಎಫೆಕ್ಟ್, ಕಚ್ಚಾ ತೈಲ ಗ್ಯಾಸ್ ಪೂರೈಕೆ ಕುಸಿತ, ಬೆಗಡಾಯಿಸಿದ ಪರಿಸ್ಥಿತಿ, ರಷ್ಯಾದತ್ತ ವಾಲಿದ ಭಾರತ. ಗಲ್ಫ್ನ ಯುದ್ಧ ದೇಶದ ಇಂಧನ ಕ್ಷೇತ್ರದಲ್ಲಿ ಈಗ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ. ಭಾರತದ ಅಡುಗೆ ಮನೆಗಳಿಂದ ಹಿಡಿದು ಕೈಗಾರಿಕೆಗಳವರೆಗೆ ತೈಲ ಮತ್ತು ಅನಿಲದ ಬಿಕ್ಕಟ್ಟು ಆವರಿಸುವ ಮುನ್ಸೂಚನೆ ಸಿಗ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಪೂರೈಕೆಯಲ್ಲಿ ಭಾರೀ ಕುಸಿತ ಕಂಡು ಬಂದ ಬೆನ್ನಲ್ಲೇ ಭಾರತಕ್ಕೆ ಆಪದ್ ಬಾಂಧವನಂತೆ ರಷ್ಯಾ ಎಂಟ್ರಿ ಕೊಟ್ಟಿದೆ. ಮಾರ್ಚ್ ತಿಂಗಳಲ್ಲಿ ಎಲ್ಪಿಜಿ ಆಮದು ಬರೋಬ್ಬರಿ 40% ಕುಸಿತವಾಗಿದೆ. ಇದು ಸಾಮಾನ್ಯ ಅನಿಲ ಪೂರೈಕೆಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರಲಿದೆ. ಇಷ್ಟು ದಿನ ಬೆನ್ನೆಲುಬಾಗಿದ್ದ ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆ ಏಕಾಏಕಿ ಇಳಿಕೆಯಾಗಿದೆ. ಎಲ್ಲಕ್ಕಿಂತ ಆಘಾತಕಾರಿ, ಕತಾರ್ನಿಂದ ಬರ್ತಾ ಇದ್ದ ಎಲ್ಎನ್ಜಿ ಆಮದು ಬರೋಬ್ಬರಿ 92% ಕುಸಿತ ಕಂಡಿದೆ. ಇದರಿಂದಾಗಿ ದೇಶದ ಹಲವೆಡೆ ಈಗಾಗಲೇ ಗ್ಯಾಸ್ ಕೊರತೆ ಎದುರಾಗಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತಕ್ಕೆ ಈಗ ರಷ್ಯಾವೇ ದೊಡ್ಡ ಆಸರೆ. ಗಲ್ಫ್ ರಾಷ್ಟ್ರಗಳು ಹಿಂದೆ ಸರಿದ ಬೆನ್ನಲ್ಲೇ ಮಾರ್ಚ್ ತಿಂಗಳೊಂದರಲ್ಲೇ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ 90% ಜಿಗಿತ ಕಂಡಿದೆ. ಅಂದ್ರೆ ಭಾರತ ಈಗ ತನ್ನ ತೈಲ ದಾಹವನ್ನ ತಣಿಸಿಕೊಳ್ಳೋಕೆ ಸಂಪೂರ್ಣವಾಗಿ ರಷ್ಯಾದ ಮೇಲೆ ಅವಲಂಬಿತವಾಗ್ತಿದೆ. ಗಲ್ಫ್ ರಾಷ್ಟ್ರಗಳಲ್ಲಿನ ತೈಲ ಮತ್ತು ಅನಿಲ ಬಾವಿಗಳ ಮೇಲೆ ದಾಳಿಯಾಗ್ತಿದೆ. ಜೊತೆಗೆ ಸದ್ಯ ಹಾರ್ಮುಜ್ ಜಲಸಂಧಿ ಬಂದಾಗಿದ್ದು ಭಾರತಕ್ಕೆ ಸರಬರಾಜು ಕೊರತೆಯಾಗ್ತಾ ಇದೆ. ಇತರೆ ದೇಶಗಳಿಂದ ಆಮದಿಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಏಪ್ರಿಲ್ ತಿಂಗಳಿನಲ್ಲಿ ಇರಾನ್, ವೆನಿಜುವೆಲಾ ಮತ್ತು ಅಮೆರಿಕಾದಿಂದಲೂ ಕಚ್ಚಾ ತೈಲ ಖರೀದಿಸೋಕೆ ಭಾರತ ಮುಂದಾಗ್ತಿದೆ. ಆದರೆ ಭಾರತ ತಲುಪೋಕೆ ಇನ್ನಷ್ಟು ಸಮಯಾವಕಾಶದ ಅನಿವಾರ್ಯತೆ ಕಾಡ್ತಾ ಇದ್ದು ಸಮಸ್ಯೆ ಇನ್ನಷ್ಟು ದಿನ ಮುಂದುವರಿಯುವ ಸಾಧ್ಯತೆ ಇದೆ. ಈ ನಡುವೆ ಇರಾನ್ನಿಂದಾನೂ ತೈಲ ಖರೀದಿಗೆ ಮುಂದಾಗಿದ್ದ ಭಾರತಕ್ಕೆ ಶಾಕ್ ಸಿಕ್ಕಿದೆ. ಇರಾನ್ನಿಂದ ತೈಲ ಹೊತ್ತಂಥ ಟ್ಯಾಂಕರ್ ಗುಜರಾತ್ ಕರಾವಳಿಗೆ ಬರ್ತಿರುವಾಗಲೇ ಚೀನಾದತ್ತ ಯೂ-ಟರ್ನ್ ಹೊಡೆದಿದೆ. ಓಮನ್ ಕೊಲ್ಲಿಯಲ್ಲಿ ಸಿಕ್ತು ದಕ್ಷಿಣದ ಹೊಸ ಪಥ. ಗಲ್ಫ್ನಿಂದ ಹೊರಬಂದ ಮೊದಲ ಎಲ್ಎನ್ಜಿ ಟ್ಯಾಂಕ್.
ಈ ಮಧ್ಯೆ ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ ಸಾಧಿಸಿರುವ ಬೆನ್ನಲ್ಲೇ ಓಮನ್ ಕರಾವಳಿಯ ಮೂಲಕ ಹೊಸ ಮಾರ್ಗವನ್ನ ಕೆಲ ಹಡಗುಗಳು ಕಂಡುಕೊಂಡಿದ್ದಾವೆ. 3 ಹಡಗುಗಳು ಸೇಫ್ ಆಗಿ ಹಾರ್ಮುಜ್ ಜಲಸಂಧಿಯನ್ನ ದಾಟಿದ್ದಾವೆ. ಫೆಬ್ರವರಿ 28ರಂದು ಯುದ್ಧ ಪ್ರಾರಂಭವಾದ ನಂತರ ಗಲ್ಫ್ನಿಂದ ಹೊರಬಂದ ಮೊದಲ LNG ಹಡಗು ಇದಾಗಿದೆ. ಈ ಹಡಗುಗಳು ಇರಾನ್ ನಿಯಂತ್ರಿತ ಲಾರಾಕ್ ಮತ್ತು ಕೇಶಮ್ ದ್ವೀಪಗಳ ನಡುವಿನ ಸಾಂಪ್ರದಾಯಿಕ ಉತ್ತರ ಮಾರ್ಗದ ಬದಲಾಗಿ ಓಮನ್ನ ಕರಾವಳಿಯನ್ನ ಅಂಟಿಕೊಂಡೇ ದಕ್ಷಿಣದ ಪಥದಲ್ಲಿ ಸಾಗಿವೆ. ಹಾರ್ಮುಜ್ ಓಪನ್ಗಾಗಿ ಬ್ರಿಟನ್ನಿಂದ ಸಂಧಾನ ಯತ್ನ. ಭಾರತಕ್ಕೂ ಸಿಕ್ತು ಜಾಗತಿಕ ಬಿಕ್ಕಟ್ಟಿನ ಪರಿಹಾರದ ಹೊಣೆ. ಈ ನಡುವೆ ಹಾರ್ಮುಜ್ ಜಲಸಂಧಿ ಓಪನ್ಗೆ ಬ್ರಿಟನ್ ಕ್ಯಾಪ್ಟನ್ಶಿಪ್ ವಹಿಸ್ತಾ ಇದೆ. 35 ದೇಶಗಳನ್ನ ಸೇರಿಸಿ ಸಮ್ಮೇಳನಕ್ಕೆ ಬ್ರಿಟನ್ ತಯಾರಿ ಮಾಡಿದೆ. ಈ ಸಮ್ಮೇಳನಕ್ಕೆ ಭಾರತಕ್ಕೂ ಆಹ್ವಾನ ಬಂದಿದ್ದು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಭಾಗಿಯಾಗಿದ್ದಾರೆ. ಒಟ್ಟಾರೆ ಹಾರ್ಮುಜ್ ತೆರೆಯುವಂಥ ಯತ್ನವೊಂದೇ ಎಲ್ಲದಕ್ಕೂ ಪರಿಹಾರ. ಇತರ ಜಾಗತಿಕ ರಾಜತಾಂತ್ರಿಕ ಸಮರಗಳ ನಡುವೆ ಭಾರತ ತನ್ನ ಇಂಧನ ಭದ್ರತೆಗಾಗಿ ಹೊಸ ಹಾದಿ ಹಿಡಿಯೋದು ಅನಿವಾರ್ಯವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.